ಲೇಸೋ ಟೂಲ್ನ ಕಲ್ತ್ಕೊಳ್ಳೋಣ. ಹೋದ ಕ್ಲಾಸಲ್ಲಿ ನಾವು ಮಾರ್ಕ್ಯೂ ಟೂಲ್ಸ್ನ ಕಲ್ತ್ಕೊಂಡಿದ್ವಿ. ಸೊ ಮಾರ್ಕ್ಯೂ ಟೂಲ್ಸ್ ಆಗಲಿ ಲೇಸೋ ಟೂಲ್ ಆಗಲಿ ಇವನ್ನೆಲ್ಲ ನಾವೇನಂತ ಹೇಳ್ತೀವಪ್ಪ ಅಂದರೆ ಸೆಲೆಕ್ಷನ್ ಟೂಲ್. ನಾವೇನಾದ್ರು ಸೆಲೆಕ್ಟ್ ಮಾಡಬೇಕಾದ್ರೆ ಲೈಕ್ ಜಾಮೆಟ್ರಿಕಲ್ ಶೇಪ್ ಬರುತ್ತಲ್ಲ, ಲೈಕ್ ರೆಕ್ಟ್ಯಾಂಗಲ್, ಸ್ಕ್ವಯರ್ ಅಥವಾ ಸರ್ಕಲ್, ಎಲಿಪ್ಸ್, ಈ ಶೇಪಲ್ಲಿ ಇದ್ರೆ ಸೆಲೆಕ್ಷನ್ನು ನಾವು ಅವಾಗ ಮಾರ್ಕ್ಯೂ ಟೂಲ್ನ ಯೂಸ್ ಮಾಡ್ತೀವಿ. ಸೊ ಇದು ಬಿಟ್ಟು ಫ್ರೀ ಫಾರ್ಮ್ ಆಫ್ ಸೆಲೆಕ್ಷನ್ ಮಾಡಬೇಕು ಅಂದರೆ ಈ ಶೇಪ್ಸ್ ಎಲ್ಲ ಬಿಟ್ಟು ಜನರಲಾಗಿ ಸೆಲೆಕ್ಷನ್ ಮಾಡಬೇಕಂದ್ರೆ ಆವಾಗ ನಾವು ಲೇಸೋ ಟೂಲ್ನ ಯೂಸ್ ಮಾಡ್ತೀವಿ. ಸೊ ಇದು ಲೇಸೋ ಟೂಲ್ದು ಫ್ಲೈಔಟು. ಸೊ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನನಗೆ 3 ಆಪ್ಷನ್ ಬರುತ್ತೆ. ಒಂದು ಲೇಸೋ ಟೂಲು, ಇನ್ನೊಂದು ಪಾಲಿಗನಲ್ ಲೇಸೋ ಟೂಲು, ಇನ್ನೊಂದು ಮ್ಯಾಗ್ನೆಟಿಕ್ ಲೇಸೋ ಟೂಲು. ಸೊ ಈ ಮೂರಕ್ಕೂ ಡಿಫ್ರೆನ್ಸ್ ನಾನು ಆಮೇಲೆ ಹೇಳ್ತೀನಿ. ಫಸ್ಟ್ ಒಂದು ಬಂದು ಲೇಸೋ ಟೂಲ್. ಸೊ ಇವಾಗ ನಾನು ಲೇಸೋ ಟೂಲ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾನು ಮ್ಯಾಗ್ನೆಟಿಕ್ ಲೇಸೋ ಟೂಲ್ಗೆ ಹೋಗಬೇಕು ಅಂದರೆ ಶಿಫ್ಟ್ ಇಟ್ಕೊಂಡು ಎಲ್ ಕೀ ಪ್ರೆಸ್ ಮಾಡಿದ್ರೆ ನನಗೆ ನ್ಯಾವಿಗೇಟ್ ಆಗುತ್ತೆ, ನೀವು ನೋಡ್ಬೋದು. ಸೊ ನನಗೆ ಯಾವ್ದು ಬೇಕು ಅದನ್ನು ನಾನು ಸೆಲೆಕ್ಟ್ ಮಾಡ್ಕೋಬೋದು. ಇವಾಗ ನಾನು ಕರೆಕ್ಟಾಗಿ ಲೇಸೋ ಟೂಲ್ ಅಥವಾ ಸ್ಟ್ಯಾಂಡರ್ಡ್ ಲೇಸೋ ಟೂಲ್ ಅಂತ ಹೇಳ್ತೀವಿ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಇದ್ರ ಬಗ್ಗೆ ಇವಾಗ ತಿಳ್ಕೊಳ್ಳೋಣ. ಸೊ ನಾವು ಲೇಸೋ ಟೂಲ್ ಅಥವಾ ಸ್ಟ್ಯಾಂಡರ್ಡ್ ಲೇಸೋ ಟೂಲ್ ಯಾವಾಗಪ್ಪ ಯೂಸ್ ಮಾಡ್ತೀವಿ ಅಂದರೆ ಇವಾಗ ನಾವು ಫ್ರೀ ಫಾರ್ಮ್ ಆಫ್ ಸೆಲೆಕ್ಷನ್ ಮಾಡಬೇಕು ಅಂದರೆ ಆವಾಗ ಯೂಸ್ ಮಾಡ್ತೀವಿ. ಸೊ ಇವಾಗ ನಾವು ಒಂದು ಇಮೇಜ್ ತಗೊಳ್ಳೋಣ. ಸೊ ಈ ಇಮೇಜ್ ಇದೆ, ಈ ಪಾಪು ಇದೆಯಲ್ಲ, ಲೈಕ್ ಇವಾಗ ಇದು ಫುಲ್ಲು ನಾನು ಟ್ರೇಸ್ ಔಟ್ ಮಾಡಬೇಕು ಅಂದರೆ ಆವಾಗ ನಾನು ಲೇಸೋ ಟೂಲ್ ಯೂಸ್ ಮಾಡ್ತೀನಿ. ಸೊ ಇದನ್ನ ಆ್ಯಕ್ಚುಲಾಗಿ ನಾವು ಪೆನ್ನಲ್ಲಿ ಕೂಡ ಟ್ರೇಸ್ ಔಟ್ ಮಾಡ್ಬೋದು. ಸೊ ನಾನು ಹೇಳ್ದಂಗೆ ಒಂದು ಕೆಲಸ ಮಾಡೋದಕ್ಕೆ ಬೇಕಾದಷ್ಟು ಟೂಲ್ಸು ಅಥವಾ ಬೇಕಾದಷ್ಟು ಟೈಪು ನಾವು ಯೂಸ್ ಮಾಡ್ಕೋಬೋದು. ಸೊ ನಮ್ಗೆ ಯಾವ್ದು ಕನ್ವೀನಿಯೆಂಟು ಆ ಟೂಲ್ ಯೂಸ್ ಮಾಡಿಕೊಂಡು ಮಾಡ್ತೀವಿ. ಸೊ ನಾನು ಇದನ್ನು ಟ್ರೇಸ್ ಮಾಡೋದು ಲೇಸೋ ಟೂಲ್ನ ಯೂಸ್ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ. ಸೊ ಇವಾಗ ಫಸ್ಟ್ ನಾನು ಲೇಸೋ ಟೂಲ್ ತೊಗೊಂಡಿದ ತಕ್ಷಣ Ctrl+ ಅಂದರೆ ನನಗೆ ಝೂಮ್ ಆಗ್ತಾ ಇದೆ. ಸೊ ನಾನು ಬೇಸಿಕ್ ಆಪ್ರೇಷನ್ ಆಫ್ ಲೇಸೋ ಟೂಲ್ ಫಸ್ಟ್ ಹೇಳ್ತೀನಿ. ಸೊ ಜಸ್ಟ್ ಕ್ಲಿಕ್ ಮಾಡಿ ಎಲ್ಲಿಗೆಲ್ಲ ಬೇಕು ಈ ರೀತಿ ಮೌಸ್ ಹೋಲ್ಡ್ ಮಾಡಿಕೊಂಡು ಅಥವಾ ಡ್ರ್ಯಾಗ್ ಮಾಡಿದ್ರೆ ನನಗೆ ಈ ರೀತಿ ಸೆಲೆಕ್ಷನ್ ಆಗುತ್ತೆ ನನಗೆ ಲೇಸೋ ಟೂಲಲ್ಲಿ. ಎಂಡಿಂಗ್ ಪಾಯಿಂಟ್ ಹತ್ರ ಬಿಟ್ಟರೆ ನೋಡಿ ನನಗೆ ಸೆಲೆಕ್ಟ್ ಆಗಿರೋದು ಇದು ಮೂವಿಂಗ್ ಹ್ಯಾಂಡ್ಸ್ ಥರ ಈ ಥರ ಕಾಣುತ್ತೆ. Ctrl+D ಅಂದರೆ ಟಿ ಸೆಲೆಕ್ಟ್ ಆಗುತ್ತೆ. ಸೊ ಹಿಂಗೆ ಸೆಲೆಕ್ಟ್ ಮಾಡ್ತಿರ್ತೀವಲ್ಲ, ಲೈಕ್ ಇವಾಗ ಸ್ಟ್ರೈಟ್ ಲೈನ್ ಬೇಕಂದ್ರೆ ಏನು ಮಾಡ್ತೀನಪ್ಪ ಅಂದರೆ ಮೌಸ್ ಬಟನ್ ಹಾಗೆ ಇಟ್ಕೊಂಡು ಆಲ್ಟ್ ಕೀ ಹೋಲ್ಡ್ ಮಾಡ್ತೀನಿ. ಜಸ್ಟ್ ಒಂದು ಕ್ಲಿಕ್ ಮಾಡಿ ಎಲ್ಲಿಗೆ ಲೈನ್ ಬೇಕೋ ಅಲ್ಲಿ ಕ್ಲಿಕ್ ಮಾಡ್ತಾ ಹೋದರೆ ನನಗೆ ಸ್ಟ್ರೈಟ್ ಲೈನ್ಸು ಬರ್ತಾ ಹೋಗುತ್ತೆ ನನ್ನ ಸೆಲೆಕ್ಷನಲ್ಲಿ. ಸೊ ಡಿಸೆಲೆಕ್ಟ್ ಮಾಡಬೇಕಂದ್ರೆ Ctrl+D ಅಂದರೆ ಡಿಸೆಲೆಕ್ಟ್ ಆಗುತ್ತೆ. ಅದನ್ನು ಬಿಟ್ಟರೆ ನಾನು ಸೆಲೆಕ್ಷನ್ ಮಾಡ್ತಾ ಇರ್ತೀನಲ್ಲ, ಸೆಲೆಕ್ಷನ್ ಮಾಡ್ತಾ ಇರ್ಬೇಕಾದ್ರೆ ನಾನು ಎಂಡ್ ಪಾಯಿಂಟ್ ಹತ್ರ ಅಲ್ದೆಲ್ಲ ಜಸ್ಟ್ ಇಲ್ಲೇ ರಿಲೀಸ್ ಮಾಡಿದ್ರು ಕೂಡ ಎಂಡ್ ಪಾಯಿಂಟ್ ಹತ್ರ ಅದಾಗದೇ ರೀಚ್ ಆಗುತ್ತೆ. ಇದಿಷ್ಟು ಲೇಸೋ ಟೂಲ್ದು ಪ್ರಾಪರ್ಟೀಸು. ಸೊ ಇವಾಗ ಟ್ರೇಸ್ ಮಾಡೋಣ. ಸೊ ನೀವು ಟ್ರೇಸ್ನ ಲೈಕ್ ಮೌಸಲ್ಲಾದರೂ ಮಾಡ್ಬೋದು ಅಥವಾ ನಿಮ್ಮ ಹತ್ರ ಸ್ಟೈಲಸ್ ಇತ್ತಂದರೆ ಸ್ಟೈಲಸಲ್ಲಿ ಕೂಡ ಮಾಡ್ಬೋದು. ಸೊ ಮೂವ್ ಮಾಡ್ಕೊಳ್ಳೋದಕ್ಕೆ ಹ್ಯಾಂಡ್ ಟೂಲ್ನ ಯೂಸ್ ಮಾಡಿಕೊಂಡು ಮೂವ್ ಮಾಡ್ಕೋಬೋದು. ಸೊ ನಾನು ಝೂಮ್ ಕಮ್ಮಿ ಮಾಡಿಕೊಂಡೆ ಟ್ರೇಸ್ ಮಾಡ್ತೀನಿ. ಟ್ರೇಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ಸೊ ನೀವು ಎಷ್ಟು ಅಕ್ಯುರೇಟಾಗಿ ಟ್ರೇಸ್ ಮಾಡ್ತೀರಾ ಅಷ್ಟು ನೀಟಾಗಿ ಬರುತ್ತೆ. ಸೊ ಸ್ಟಾರ್ಟ್ ಮಾಡೋಣ ಟ್ರೇಸ್ ಮಾಡೋದಕ್ಕೆ. ಜಸ್ಟ್ ಮೌಸ್ ಬಟನ್ನ ಇಟ್ಕೊಂಡು ಈ ರೀತಿ ಡ್ರ್ಯಾಗ್ ಮಾಡ್ತಾ ಹೋಗ್ತೀವಿ. ನೀವು ಎಷ್ಟು ನಿಧಾನಕ್ಕೆ ಮಾಡ್ತೀರಾ ಅಷ್ಟು ಕ್ಲಿಯರಾಗಿ ಟ್ರೇಸ್ ಆಗುತ್ತೆ. ನೀವು ನೋಡ್ಬೋದು ಸೆಲೆಕ್ಟ್ ಆಗಿದೆ. ಸೊ ಇದನ್ನು ನಾನು ಇನ್ನೊಂದು ಕಡೆ ಪೇಸ್ಟ್ ಮಾಡ್ಕೊತಿದ್ದೀನಿ. ಸೊ ಜಸ್ಟ್ ಮೂವ್ ಟೂಲ್ ಯೂಸ್ ಮಾಡಿಕೊಂಡು ಹೊಸ ಶೀಟಲ್ಲಿ ಆಲ್ರೆಡಿ ಇನ್ಸರ್ಟ್ ಮಾಡಿದ್ದೀನಿ, ಇಲ್ಲಿಗೆ ನೀವು ಪ್ಲೇಸ್ ಮಾಡ್ಕೋಬೋದು. Ctrl+T ಅಂದರೆ ಟ್ರಾನ್ಸ್ಫಾರ್ಮೇಷನ್ ಟೂಲ್ ಬರುತ್ತೆ, ಶೋ ಟ್ರಾನ್ಸ್ಫಾರ್ಮೇಷನ್ ಅಂದರೆ. ಸೊ ಇದ್ರ ಮೂಲಕ ನೀವು ರೀಸೈಸ್ ಮಾಡ್ಬೋದು. ಶಿಫ್ಟ್ ಹೋಲ್ಡ್ ಮಾಡಿದ್ರೆ ಟ್ರಾನ್ಸ್ಫಾರ್ಮೇಷನ್ದು ಪ್ರಪೋರ್ಷನಾಲಿಟಿ ಮೇಂಟೈನ್ ಆಗುತ್ತೆ. ಸೊ ಎಂಟರ್ ಅಂದರೆ ನನಗೀಗ ಟ್ರಾನ್ಸ್ಫಾರ್ಮೇಷನು ಅಪ್ಲೈ ಆಗಿರುತ್ತೆ, ಅಥವಾ ಇಲ್ಲಿ ಟಿಕ್ ಬಾಕ್ ತೆರೆದ್ರೆ ನನಗೆ ಟ್ರಾನ್ಸ್ಫಾರ್ಮೇಷನ್ ಅಪ್ಲೈ ಆಗಿರುತ್ತೆ. ಸೊ ಇಲ್ಲಿ ಪೇಸ್ಟ್ ಮಾಡಿದಾಗ ಇದರದ್ದು ಮೋಡ್ ಬಂದ್ಬಿಟ್ಟು ನನಗೆ ಗ್ರೇ ಸ್ಕೇಲ್ ಇದೆ. ಸೊ ಫೈಲ್ ನ್ಯೂ ತೊಗೊತಾ ಇದ್ದೀನಿ.
ಸೊ ಯು ಎಸ್ ಪೇಪರ್ ತೊಗೊತಾ ಇದ್ದೀನಿ, ಲೆಟರ್ ತೊಗೊಂಡು ಓಕೆ ಕೊಡ್ತಾ ಇದ್ದೀನಿ. ಸೊ ನನಗೆ ಹೊಸ ಪೇಜ್ ಬಂತು. ಇದ್ರದ್ದು ಮೋಡ್ ಫಸ್ಟ್ ಚೇಂಜ್ ಮಾಡ್ಕೋಬೇಕು. ಲೈಕ್ ಮೋಡ್ಗೆ ಹೋಗ್ಬಿಟ್ಟು ಅಲ್ಲಿ RGB ಅಂತ ಕೊಟ್ಟರೆ ನನಗೆ ಈ ಶೀಟ್ ಇವಾಗ RGB ಮೋಡಲ್ಲಿ ಆಗಿದೆ. ಸೊ ಇಲ್ಲಿ ಸೆಲೆಕ್ಷನ್ ಮಾಡಿದ್ದೀವಲ್ಲ, ಸೇಮ್ ಮೂವ್ ಟೂಲ್ನ ಯೂಸ್ ಮಾಡಿಕೊಂಡು ಜಸ್ಟ್ ಇಲ್ಲಿಂದ ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡಿದ್ರೆ ನನಗೆ ಇಮೇಜ್ ಇಲ್ಲಿ ಪೇಸ್ಟ್ ಆಗುತ್ತೆ. Ctrl+T ಅಂದರೆ ಟ್ರಾನ್ಸ್ಫಾರ್ಮೇಷನ್ ಟೂಲ್ ಬರುತ್ತೆ, ಅಥವಾ ಆಪ್ಷನ್ ಬಾರಲ್ಲೇ ನಮಗೆ ಇರುತ್ತೆ. ಸೊ ಈ ರೀತಿ ತೊಗೊಂಡು ನಾನು ಟ್ರಾನ್ಸ್ಫಾರ್ಮೇಷನ್ನ ಅಪ್ಲೈ ಮಾಡ್ಬೋದು. ನೀವು ನೋಡ್ಬೋದು ಇಲ್ಲಿ ಝೂಮ್ ಮಾಡ್ತಿದ್ದೀನಿ. ಲೈಕ್ ನೀವು ಕರೆಕ್ಟಾಗಿ ಸೆಲೆಕ್ಟ್ ಮಾಡಿಲ್ಲ ಅಂದರೆ ಈ ರೀತಿ ಎಫೆಕ್ಟ್ ಬರುತ್ತೆ. ಸೊ ಇದನ್ನು ಅವಾಯ್ಡ್ ಮಾಡೋದಕ್ಕೆ ನಾವು ಏನು ಮಾಡ್ಬೋದಪ್ಪ ಅಂದರೆ, ಸೊ ಇದನ್ನು Ctrl+D ಅಂದರೆ ಡಿಸೆಲೆಕ್ಟ್ ಆಗುತ್ತೆ. ಸೊ ನೀವು ಈ ಟೂಲ್ನ ಫಸ್ಟ್ ಸೆಲೆಕ್ಟ್ ಮಾಡ್ತೀವಿ ಅಲ್ವಾ, ಮಾಡಿದಾಗ ಸ್ವಲ್ಪ ಫೆದರ್ನ ಅಪ್ಲೈ ಮಾಡಬೇಕು. ಲೈಕ್ ಒಂದು 3 ಪಿಕ್ಸೆಲ್ ಅಷ್ಟು ಫೆದರ್ನ ಅಪ್ಲೈ ಮಾಡ್ತೀನಿ. ಆ್ಯಂಟಿ ಅಲಿಯಾಸಿಂಗ್ನ ಟಿಕ್ ಮಾಡ್ಕೋತೀನಿ. ಸೊ ಟಿಕ್ ಮಾಡಿಬಿಟ್ಟು ನಾನು ಸೆಲೆಕ್ಷನ್ ಮಾಡಿದ್ರೆ ಏನಾಗುತ್ತೆ, ನನಗೆ ಎಡ್ಜಸ್ಸು ಸ್ಮೂತಾಗಿ ಬರುತ್ತೆ. ಸೊ ನೀವು ಎಷ್ಟು ನಿಧಾನಕ್ಕೆ ಮಾಡ್ತೀರಾ ಅಷ್ಟು ಪರ್ಫೆಕ್ಟಾಗಿ ನಿಮ್ಮದು ಇದು ಕಾಣುತ್ತೆ. ಸೊ ಝೂಮ್ ಮಾಡ್ಕೊಂಡು ಮಾಡಿದ್ರೆ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ. ಸೊ ಮತ್ತೆ ಟ್ರೇಸ್ ಮಾಡೋಣ. ಸೊ ಫಸ್ಟ್ ನಿಮಗೆ ನೀಟಾಗಿ ಟ್ರೇಸ್ ಮಾಡೋದಕ್ಕೆ ಬರಲ್ಲ. ಟ್ರೈ ಮಾಡ್ತಾ ಇದ್ದರೆ ಈಗ ಒಂದು 4 to 5 ಟೈಮ್ಸ್ ಟ್ರೇಸ್ ಮಾಡಿದ್ರೆ ಆವಾಗ ಪರ್ಫೆಕ್ಟ್ ಆಗ್ತೀರ. ಸೊ ಇವಾಗ ಸ್ಟ್ರೈಟ್ ಲೈನ್ ಬೇಕಂದರೆ ಆಲ್ಟ್ ಹೋಲ್ಡ್ ಮಾಡ್ಕೊಂಡು ಜಸ್ಟ್ ಕ್ಲಿಕ್ ಮಾಡಿದ್ರೆ ನನಗೆ ಸ್ಟ್ರೈಟ್ ಲೈನ್ ಬರುತ್ತೆ. ಸೊ ಈಗ ಸೆಲೆಕ್ಷನ್ ಆಗಿದೆ. ಸೊ ಇಲ್ಲಿ ನನಗೆ ಸ್ವಲ್ಪ ಮೇಲೆ ಹಿಂಗೆ ಬಂದಿದೆ. ಸೊ ಹಿಂಗೆ ಬೇಡ ಅಂದರೆ ಜಸ್ಟ್ ಇಲ್ಲಿ ಆ್ಯಡ್ ಟು ಸೆಲೆಕ್ಷನ್ ಅಂತ ಇದೆಯಲ್ಲ, ಈ ಆಪ್ಷನ್ನ ತಗೊಂಡು ಜಸ್ಟ್ ಇನ್ನೊಂದು ಸರಿ ಲೈನ್ನ ಡ್ರಾ ಮಾಡಿದ್ರೆ ನನಗೆ ಸೆಲೆಕ್ಷನ್ನು ಆ್ಯಡ್ ಆಗುತ್ತೆ. ಸೊ ನನಗೆ ಇವಾಗ ಇಲ್ಲಿ ನೋಡ್ಬೋದು ಇದೊಂದು ಸಪ್ರೇಟ್ ಸೆಲೆಕ್ಷನ್ ಆಗಿದೆ. ಸೊ ನನಗೆ ಆ ಸೆಲೆಕ್ಷನ್ ಬೇಡ ಅಂದರೆ ಜಸ್ಟ್ ಇಲ್ಲಿ ಹೋಗಿ ಆ್ಯಡ್ ಟು ಸೆಲೆಕ್ಷನ್ ಸೆಲೆಕ್ಟ್ ಮಾಡಿಕೊಂಡು ಈ ಅನ್ವಾಂಟೆಡ್ ಏರಿಯಾನ ಸೆಲೆಕ್ಟ್ ಮಾಡ್ಕೋಬೇಕು. ಜಸ್ಟ್ ಈ ಏರಿಯಾನ ಸೆಲೆಕ್ಟ್ ಮಾಡಿದ್ರೆ ನನಗೆ ಇವಾಗ ಸಪ್ರೇಟ್ ಏರಿಯಾ ಸೆಲೆಕ್ಟ್ ಆಗಿತ್ತಲ್ಲ, ಅದು ಕೂಡ ನನಗೆ ಆ್ಯಡ್ ಆಗುತ್ತೆ. ಸೊ ಅದೇ ರೀತಿ ಆ್ಯಡ್ ಸೆಲೆಕ್ಷನ್ ತೊಗೊಂಡು ಯಾವುದ್ಯಾವುದೆಲ್ಲ ಎಕ್ಸ್ಟ್ರಾ ಪಾರ್ಟ್ಸ್ ನಿಮ್ಗೆ ಆ್ಯಡ್ ಆಗಬೇಕು ಅದನ್ನೆಲ್ಲ ಲೈಕ್ ರೀಟಚ್ ಕೊಟ್ಟರೆ ನಿಮಗದು ಮತ್ತೆ ಆ್ಯಡ್ ಆಗುತ್ತೆ. ಸ್ಪೇಸ್ ಬಾರ್ ತೊಗೊಂಡು ನೀವು ಮೂವ್ ಮಾಡ್ಕೋಬೋದು. ಇಲ್ಲಿ ಏರಿಯಾ ಬಿಟ್ಟೋಗಿದೆ. ಸೊ ಇದನ್ನು ಕೂಡ ಸೇರಿಸ್ಕೋಬೋದು. ಸೊ ಈ ರೀತಿ ಸೇರಿಸ್ಕೋತೀವಿ.
ಕಂಟ್ರೋಲ್ Z ಅಂದರೆ ಲಾಸ್ಟ್ ಆಪ್ರೇಷನ್ ಅಂಟು ಆಗುತ್ತೆ. ಸೊ ಇಲ್ಲಿ ಒಂಚೂರು ಕೆಳಗಡೆ ಬರಬೇಕಂದ್ರೆ ಲೈಕ್ ಮೈನಸ್ಸು, ಈ ರೀತಿ ಮೈನಸ್ಸು ಮತ್ತು ಪ್ಲಸ್ ಮಾಡ್ಕೋತೀವಿ. ಸೊ ಇದು ಒನ್ಸ್ ಕರೆಕ್ಟಾಗಿ ನೀವು ಸೆಲೆಕ್ಟ್ ಮಾಡಿದ್ಮೇಲೆ ಜಸ್ಟ್ ಮೂವ್ ಟೂಲ್ನ ತೊಗೊಂಡು ಇದನ್ನು ಪೇಸ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನೀವು ನೋಡ್ಬೋದು, ಫಸ್ಟ್ ಡ್ರಾಯಿಂಗ್ ಮಾಡಿದ್ದು ಇದು, ಸೆಕೆಂಡ್ ಮಾಡಿದ್ದು ಟ್ರೇಸು, ಇದು ಕಂಟ್ರೋಲ್ T ಅಂದರೆ ಟ್ರಾನ್ಸ್ಫಾರ್ಮೇಷನ್ ಟೂಲ್ ಬರುತ್ತೆ. ಸೆಲೆಕ್ಟ್ ಮಾಡಿದ್ರೆ ಕ್ಲಾರಿಟಿ ನಿಮಗೆ ಗೊತ್ತಾಗ್ತಿದೆ. ಸೊ ಈ ರೀತಿ ಟ್ರೇಸಿಂಗಿಗೆ ಸೊ ಫೆದರ್ ಆ್ಯಡ್ ಮಾಡೋದ್ರಿಂದ ಏನಾಗುತ್ತೆ, ನನಗೆ ಸ್ಮೂತ್ನೆಸ್ ಆ್ಯಡ್ ಆಗುತ್ತೆ. ಸೊ ಇನ್ನೊಂದು ಸ್ವಲ್ಪ ಕ್ಲಿಯರಾಗಿ ಕಾಣುತ್ತೆ. ಸೊ ಅದು ಬಿಟ್ಟರೆ ಲೇಸೋ ಟೂಲ್ನ ಯೂಸ್ ಮಾಡ್ಕೊಂಡು ಲೈಕ್ ಸಿಂಪಲಾಗಿ ಒಂದು ಟ್ಯಾಟು ಡಿಸೈನ್ ಅಥವಾ ಒಂದು ಮಡಿ ಪಡಲ್ ಹಾಕಬೇಕು, ಅಥವಾ ಒಂದು ಫ್ಲೋರಿಂಗ್ ಇದೆ ಅಂದರೆ ಲೈಕ್ ಅಲ್ಲಿ ಏನಾದರೂ ಗಲೀಜಿದೆ ಆ ಥರ ತೋರಿಸ್ಬೇಕು ಅಂದರೆ ನಾನು ಈ ಟೂಲ್ನ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲೊಂದು ಟ್ಯಾಟು ಥರ ಡಿಸೈನ್ ಮಾಡ್ತೀನಿ. ಓಕೆ, ಸೊ ಫಸ್ಟು ಲೇಸೋ ಟೂಲಲ್ಲಿ ಡ್ರಾ ಮಾಡಿಕೊಂಡು ನೆಕ್ಸ್ಟ್ ನಾನು ಏನು ಮಾಡ್ತೀನಪ್ಪ ಅಂದರೆ ಬ್ರಷ್ ಟೂಲ್ ತೊಗೊಂಡು ಬ್ರಷ್ ಯಾವ ಥರ ಬೇಕೋ ಆ ಬ್ರಷ್ನ ತೊಗೊಂಡು ಲೈಕ್ ಯಾವ ಕಲರ್ ಬೇಕು ಅದನ್ನು ಅಪ್ಲೈ ಮಾಡ್ಕೊತಿದ್ದೀನಿ. ಸ್ಕ್ವಯರ್ ಬ್ರ್ಯಾಕೆಟ್ ಕ್ಲೋಸಿಂಗ್ ತೊಗೊಂಡ್ರೆ ದೊಡ್ಡದಾಗುತ್ತೆ, ಸ್ಕ್ವಯರ್ ಬ್ರ್ಯಾಕೆಟ್ ಓಪನಿಂಗ್ ತೊಗೊಂಡ್ರೆ ಚಿಕ್ಕದಾಗುತ್ತೆ. ಸೊ ಇದರೊಳಗೆ ಕಲರ್ನ ಫಿಲ್ ಮಾಡ್ಬೋದು. ಒಂದು ಕ್ಲೌಡ್ ಥರ ಏನಾದರೂ ಡ್ರಾ ಮಾಡಬೇಕಂದ್ರೆ ಆವಾಗ ಕೂಡ ಇದನ್ನು ಲಾಸೋ ಟೂಲ್ನ ಯೂಸ್ ಮಾಡ್ಬೋದು. ಈ ರೀತಿ ಮಾಡಿ ಸೊ ಈ ಕ್ಲೌಡ್ಗೆ ನೀವು ಕಲರ್ನ ಫಿಲ್ ಮಾಡ್ಬೋದು. ಸೊ ಈ ರೀತಿ ಕ್ಲೌಡ್ ಡ್ರಾ ಮಾಡಿದ್ದೀರಲ್ವ, ಪೇಂಟ್ ಬಕೆಟ್ ಟೂಲ್ ಹೋಗಿ ಜಸ್ಟ್ ಕಲರ್ ಸೆಲೆಕ್ಟ್ ಆದಮೇಲೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ನಿಮಗೆ ಕಲರ್ ಫಿಲ್ ಆಗುತ್ತೆ. ಫೋಟೋಶಾಪ್ CS6 ಲಾಸೋ ಟೂಲ್ಸ್. ಸೊ 3 ಲಾಸೋ ಟೂಲ್ಸ್ ಇದೆ, ಅದರಲ್ಲಿ ಬರೀ ಸ್ಟ್ಯಾಂಡರ್ಡ್ ಲಾಸೋ ಟೂಲ್ ಮಾತ್ರ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಶಾರ್ಟ್ಕಟ್ ಕೀ ಬಂದು L. ಲಾಸೋ ಟೂಲ್, ದಟ್ ಲಾಸೋ ಟೂಲ್ ಲೆಟ್ಸ್ ಯು ಡೂ ಫ್ರೀ ಫಾರ್ಮ್ ಸೆಲೆಕ್ಷನ್. ಅದು 3 ಥರ ಲಾಸೋ ಟೂಲ್ ಇದೆ ನಾನು ಹೇಳ್ದಂಗೆ, ಫ್ರೀ ಲಾಸೋ ಟೂಲ್ ಅಥವಾ ಸ್ಟ್ಯಾಂಡರ್ಡ್ ಲಾಸೋ ಟೂಲ್ ಅಥವಾ ಲಾಸೋ ಟೂಲ್, ಪಾಲಿಗನ್ ಲಾಸೋ ಟೂಲ್, ಮ್ಯಾಗ್ನೆಟಿಕ್ ಲಾಸೋ ಟೂಲ್. ಫ್ರೀ ಹ್ಯಾಂಡ್ ಲಾಸೋ ಟೂಲ್ ಅಥವಾ ಲಾಸೋ ಟೂಲ್ ಅಂದರೆ ಇಟ್ ಈಸ್ ಯೂಸ್ಡ್ ಟು ಮೇಕ್ ಫ್ರೀ ಫಾರ್ಮ್ ಸೆಲೆಕ್ಷನ್ ಇನ್ ಎನ್ ಇಮೇಜ್. ಫ್ರೀ ಫಾರ್ಮ್ ಸೆಲೆಕ್ಷನ್ ಮಾಡಬೇಕಂದ್ರೆ ಇಮೇಜಲ್ಲಿ ಯೂಸ್ ಮಾಡ್ತೀವಿ. ಯೂಶುವಲಿ ಕ್ಯಾನ್ ಬಿ ಯೂಸ್ ಟು ಡಾಟ್ ಟ್ಯಾಟೋಸ್, ಮಡಿ ಪಡಲ್ಸ್. ಇವಾಗ ಹೇಳ್ದಂಗೆ ಟ್ಯಾಟೋಸ್ ಅಥವಾ ಮಡಿ ಪಡಲ್ಸ್ ಈ ರೀತಿ ಏನಾದ್ರು ಚಿಕ್ಕ ಚಿಕ್ಕ ಡ್ರಾಯಿಂಗ್ ಇತ್ತು ಅಂದರೆ ಆವಾಗ ಯೂಸ್ ಮಾಡ್ತೀವಿ. Polygonal lasso tool used to make freeform selection in an image in the form of a polygonal areas. We click at different points to obtain a selection as a polygon with points as its vertices. So polygon lasso tool ಮತ್ತೆ magnetic lasso tool ನಾನು next class ಅಲ್ಲಿ ಹೇಳ್ತೀನಿ. So magnetic lasso tool, this tool automatically sticks to the edges of the image, making the selection very easy. It is very helpful when we have a single color background. Like image ಏನಾದ್ರು ಸೆಲೆಕ್ಟ್ ಮಾಡ್ತಿರ್ತೀವಲ್ಲ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗುತ್ತೆ. ಸೊ ಸಿಂಗಲ್ ಕಲರ್ ಬ್ಯಾಕ್ಗ್ರೌಂಡ್ ಇದ್ರೆ ಮ್ಯಾಗ್ನೆಟಿಕ್ ಲಾಸೋ ಟೂಲ್ ಯೂಸ್ ಮಾಡಿಕೊಂಡು ಬೇಗ ಸೆಲೆಕ್ಷನ್ ಮಾಡಿ ಮುಗಿಸ್ಬೋದು. ಲಾಸೋ ಟೂಲ್. The lasso tool is great for areas that are more in of random selection. If you want to create an area of your image that doesn't require a precise selection, the lasso tool is best for you to do. This tool is very handy for selecting the small and complex areas of image. For example, add a stain to a carpet, clouds to a sunset, or change the hue of the inside of a seashell or flower or the lens of an eye. For selecting like mountains or puddles or some simple tattoos, design, etc., the lasso tool would come in handy. Once you make selection using this tool, you can add filters to blur, shade. So ನೀವು ಒನ್ಸ್ ಸೆಲೆಕ್ಷನ್ ಮಾಡಿ ಅದಕ್ಕೆ ಬ್ಲರ್ರು ಮತ್ತು ಶೇಡ್ನ ಅಪ್ಲೈ ಮಾಡ್ಬೋದು.
ಟು ಡ್ರಾ ಎ ಸ್ಟ್ರೈಟ್ ಲೈನ್ ಆ್ಯಸ್ ಯು ಆರ್ ಡ್ರಾಯಿಂಗ್. ಸೊ ನೀವೇನಾದ್ರು ಸೆಲೆಕ್ಷನ್ಗೆ ಡ್ರಾ ಮಾಡ್ತಿರ್ತೀರಲ್ಲ, ಡ್ರಾ ಮಾಡಬೇಕಾದ್ರೆ ಸ್ಟ್ರೈಟ್ ಲೈನ್ ಬರಬೇಕು ಅಂದರೆ ಆಲ್ಟ್ ಕೀ ಹೋಲ್ಡ್ ಮಾಡ್ಕೊಂಡು ಕ್ಲಿಕ್ ಮಾಡಿ ಮತ್ತೆ ಇನ್ನೊಂದು ಸೈಡ್ ಕ್ಲಿಕ್ ಮಾಡಿದ್ರೆ ಆಲ್ಟ್ ಹೋಲ್ಡ್ ಮಾಡಿಕೊಂಡು ಸ್ಟ್ರೈಟ್ ಲೈನ್ ನಿಮಗೆ ಬರುತ್ತೆ. To draw a straight line as you are drawing, hold down the Alt key on your keyboard, then click from where you want the straight line to begin to where you want to stop. So ಹಳೆ ವಿಡಿಯೋದಲ್ಲಿ ಲೈಕ್ ಮಾರ್ಕ್ಯೂಟ್ ಟೂಲಲ್ಲಿ ಹೇಳ್ದಂಗೆ ಲೈಕ್ 4 ಆಪ್ಷನ್ಸ್ ಬರುತ್ತೆ. ನ್ಯೂ, ಆ್ಯಡ್, ಸಬ್ಸ್ಟ್ರಾಕ್ಟ್ ಟು ಇಂಟರ್ಸೆಕ್ಟ್ ವಿತ್ ಆಪ್ಷನ್ಸ್ ಬಾರಲ್ಲಿ ನ್ಯೂಗೆ ಶಾರ್ಟ್ಕಟ್ಗೆ ಬಂದು ಶಿಫ್ಟ್ ಕೀ, ಆಲ್ಟ್ಗೆ ಆ್ಯಡ್ಗೆ ಬಂದು ಆಲ್ಟ್ ಕೀ, ಸಬ್ಸ್ಟ್ರಾಕ್ಟ್ ಫ್ರಮ್ಗೆ ಆಲ್ಟ್ ಶಿಫ್ಟ್ ಕೀ, ಇಂಟರ್ಸೆಕ್ಟ್ ವಿತ್ಗೆ ಕಂಟ್ರೋಲ್ ಕೀ. ಮಾರ್ಕ್ಯೂಟ್ ಟೂಲಲ್ಲಿ ಹೇಗೆ ಆಪರೇಷನ್ ಆಗ್ತಿತ್ತು ಅದೇ ರೀತಿ ಇದರಲ್ಲೂ ಕೂಡ ಆಗುತ್ತಲ್ಲ. ನೀವು ಸೆಲೆಕ್ಟ್ ಮಾಡ್ತಿರ್ತೀರಲ್ಲ, ಅವಾಗ ಏನಾದ್ರು ಕರೆಕ್ಟಾಗಿ ಸೆಲೆಕ್ಟ್ ಆಗಿಲ್ಲ ಅಂದರೆ, ಕೆಲವು ಏರಿಯಾಸ್ ಬಿಟ್ಟಿದ್ದೀರಾ ಅಂದರೆ ಮತ್ತೆ ಫಸ್ಟಿಂದ ಸೆಲೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ ಲಾಸೋ ಟೂಲಲ್ಲಿ. ಲೈಕ್ ಆ್ಯಡ್ ಮತ್ತು ಸಬ್ಸ್ಟ್ರಾಕ್ಟ್ ಯೂಸ್ ಮಾಡಿಕೊಂಡು ಬೇಕಾಗಿರೋ ಏರಿಯಾ ಆ್ಯಡ್ ಮಾಡಿ, ಬೇಡದಲ್ಲೇ ಇರೋ ಏರಿಯಾನ ಸಬ್ಸ್ಟ್ರಾಕ್ಟ್ ಮಾಡ್ಬೋದು. ಸೊ ನೀವು ಸೆಲೆಕ್ಟ್ ಮಾಡಬೇಕಾದ್ರೆ ಮಾಡೋದಕ್ಕಿಂತ ಮುಂಚೆ ಟೂಲ್ನ ಸೆಲೆಕ್ಟ್ ಮಾಡಿದ ತಕ್ಷಣ ಫೆದರು ಮತ್ತು ಆ್ಯಂಟಿ ಅಲಿಯಾಸ್ ಟಿಕ್ ಹಾಕಿದ್ರೆ ನಿಮಗೆ ಸಾಫ್ಟ್ ಅಥವಾ ಸ್ಮೂತ್ ಎಡ್ಜಸ್ ಬರುತ್ತೆ. ಅದರಿಂದ ನಿಮ್ಗೇನಪ್ಪ ಅಂದರೆ ಇಮೇಜ್ ಬೇರೆ ಕಡೆಯಿಂದ ಕಟ್ ಮಾಡಿದ್ದೀರಾ ಅನ್ನೋ ಫೀಲ್ ಆಗೋದಿಲ್ಲ. Thank you. For feedback and questions regarding this video, ask me in comment section or mail me at rashmi@gmail.com. Like my video, share my video and subscribe to my channel for more updates. Thank you. Bye bye.